ರಾಜ್ಯದಲ್ಲಿ ಮುಂಗಾರು ಪೂರ್ವ ಸುರಿದ ಭಾರಿ ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಮಳೆಗೆ ಆ ಊರಿನ ಕಾಲುವೆಯ ಮಣ್ಣಿನ ತಡೆಗೋಡೆ ಕೊಚ್ಚಿಕೊಂಡು ಹೋಗಿತ್ತು. ಆದರೆ ಈಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕಾಲುವೆಗೆ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ. ಹೀಗೆ ಕೊಚ್ಚಿ ಹೋಗಿದ್ದ ಕಾಲುವೆಗೆ ತಡೆಗೋಡೆ ನಿರ್ಮಾಣ. ತಾತ್ಕಾಲಿಕ ಪರಿಹಾರಕ್ಕೆ ರೈತರು ಸಂತಸ. ಶಾಶ್ವತ ತಡೆಗೋಡೆ ನಿರ್ಮಾಣ ಮಾಡಿ ರೈತರ ನೆರವಿಗೆ ಬನ್ನಿ ಅಂತ ಆಗ್ರಹ ಮಾಡ್ತಿರೋ ರೈತರು. ಈ ದೃಶ್ಯಗಳು ಕಂಡು ಬಂದಿದ್ದು ನಾಗೇನಹಳ್ಳಿ ಬಳಿಯ ಕಾಲುವೆಯ ಬಳಿ. ಹೌದು, ವಿಜಯನಗರದ ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿ ಬಳಿ ಹರಿಯುತ್ತಿರೋ ತುಂಗಭದ್ರಾ ಜಲಾಶಯದ LLC ಕಾಲುವೆಗೆ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಸರ್, ಇದು ತಾತ್ಕಾಲಿಕ ತಡೆಗೋಡೆ ಇದು ಒಂದೇ ಮಳೆಗೆ ಕೊಚ್ಕೊಂಡು ಹೋಗೋದು ಸರ್. ಯಾಕಂದರೆ ಯಾವುದೇ ವರ್ಷದ ಡ್ಯಾಮ್ ಕಟ್ಟಿದಾಗ ಕೆನಾಲ್ ಆದಾಗಂತ ದಂಡೆ ಕಿತ್ಕೊಂಡು ಹೋಗೈತೆ ಅಂದರೆ ಟ್ಯಾಕ್ಟ್ರಲ್ಲಿಂದ ತಂದು ಹಾಕಿದ್ದು ಮಣ್ಣು ಅದು ಒಂದು ಮಳೆಗೂ ನಿಲ್ಲಲ್ಲ ಸರ್. ಇದಕ್ಕೆ ನಮಗೆ ನಮ್ಮದು ಆಗ್ರಹ ಏನಂದರೆ ಇದು ಸರ್ವ ಋತು ರಸ್ತೆ ಆಗಬೇಕು ಅನ್ನೋದೇ ಅದು. ಯಾಕಂದರೆ ಮೊದಲು BT ರಸ್ತೆ ಇತ್ತು. ಇದನ್ನು RNS ಕಂಪ್ನಿಯವರಿಗೆ ಅದನ್ನು ಮಣ್ಣು ಕೊಟ್ಟು BT ರಸ್ತೆನ ಕಿತ್ತಿ ಹೋಗಿದ್ದಾರೆ. ನಾವು ಹೊಸ್ದಾಗೇನು BT ರಸ್ತೆ ಕೇಳ್ತಾ ಇಲ್ಲ. ಮುಂಗಾರು ಪೂರ್ವ ಸುರಿದ ಭಾರೀ ಮಳೆಗೆ ಹೊಲದ ಬದುವು ಕಿತ್ತು ಹೋಗಿ ರಸ್ತೆಗೆ ಬೊಂಗ ಬಿದ್ದು ತುಂಗಭದ್ರಾ ಜಲಾಶಯದ LLC ಕಾಲುವೆಯ ತಡೆಗೋಡೆ ಕೊಚ್ಚಿ ಹೋಗಿತ್ತು. ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡಿದ್ದ ರಿಪಬ್ಲಿಕ್ ಕನ್ನಡದ ವರದಿಗೆ ಎಚ್ಚೆತ್ತು ಸದ್ಯ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ತುಂಬ ಅವಘಡಗಳು ಆಗ್ತಾನೆ ಇದ್ದಾವೆ ಇಲ್ಲಿ. ಆ ಕಾರಣಕ್ಕಾಗಿ ಒಂದು ಒಳ್ಳೆ ಸೇಫ್ಟಿ ಗಾರ್ಡ್ ಅಲ್ಲಿದ್ದು ಇಲ್ಲಿಗೆ ಮಾಡಿಕೊಟ್ಟು ನಮ್ಮ ಮಲ್ಪಂಗುಡಿಲಿದ್ದು ಇಲ್ಲಿವರೆಗೆ ಇದು ಒಂದು ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಆಗ್ರಹ ಸರ್. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆಯ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್. ಸದ್ಯ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಆದರೆ ನಮಗೆ ಶಾಶ್ವತ ಪರಿಹಾರ ಬೇಕು. ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಿಂದ ಕೊಪ್ಪಳದ ಹುಲುಗಿ ದೇವಸ್ಥಾನಕ್ಕೆ ಹೋಗುವ ಈ ಮಾರ್ಗಕ್ಕೆ ಎಲ್ಲಾ ಸಮಯದಲ್ಲೂ ಓಡಾಡುವಂತಹ ರಸ್ತೆ ಬೇಕು ಅಂತ ಒತ್ತಾಯಿಸಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಸುರಿದ ಭಾರಿ ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಮಳೆಗೆ ಆ ಊರಿನ ಕಾಲುವೆಯ ಮಣ್ಣಿನ ತಡೆಗೋಡೆ ಕೊಚ್ಚಿಕೊಂಡು ಹೋಗಿತ್ತು. ಆದರೆ ಈಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕಾಲುವೆಗೆ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ. ಹೀಗೆ ಕೊಚ್ಚಿ ಹೋಗಿದ್ದ ಕಾಲುವೆಗೆ ತಡೆಗೋಡೆ ನಿರ್ಮಾಣ. ತಾತ್ಕಾಲಿಕ ಪರಿಹಾರಕ್ಕೆ ರೈತರು ಸಂತಸ. ಶಾಶ್ವತ ತಡೆಗೋಡೆ ನಿರ್ಮಾಣ ಮಾಡಿ ರೈತರ ನೆರವಿಗೆ ಬನ್ನಿ ಅಂತ ಆಗ್ರಹ ಮಾಡ್ತಿರೋ ರೈತರು. ಈ ದೃಶ್ಯಗಳು ಕಂಡು ಬಂದಿದ್ದು ನಾಗೇನಹಳ್ಳಿ ಬಳಿಯ ಕಾಲುವೆಯ ಬಳಿ. ಹೌದು, ವಿಜಯನಗರದ ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿ ಬಳಿ ಹರಿಯುತ್ತಿರೋ ತುಂಗಭದ್ರಾ ಜಲಾಶಯದ LLC ಕಾಲುವೆಗೆ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಸರ್, ಇದು ತಾತ್ಕಾಲಿಕ ತಡೆಗೋಡೆ ಇದು ಒಂದೇ ಮಳೆಗೆ ಕೊಚ್ಕೊಂಡು ಹೋಗೋದು ಸರ್. ಯಾಕಂದರೆ ಯಾವುದೇ ವರ್ಷದ ಡ್ಯಾಮ್ ಕಟ್ಟಿದಾಗ ಕೆನಾಲ್ ಆದಾಗಂತ ದಂಡೆ ಕಿತ್ಕೊಂಡು ಹೋಗೈತೆ ಅಂದರೆ ಟ್ಯಾಕ್ಟ್ರಲ್ಲಿಂದ ತಂದು ಹಾಕಿದ್ದು ಮಣ್ಣು ಅದು ಒಂದು ಮಳೆಗೂ ನಿಲ್ಲಲ್ಲ ಸರ್. ಇದಕ್ಕೆ ನಮಗೆ ನಮ್ಮದು ಆಗ್ರಹ ಏನಂದರೆ ಇದು ಸರ್ವ ಋತು ರಸ್ತೆ ಆಗಬೇಕು ಅನ್ನೋದೇ ಅದು. ಯಾಕಂದರೆ ಮೊದಲು BT ರಸ್ತೆ ಇತ್ತು. ಇದನ್ನು RNS ಕಂಪ್ನಿಯವರಿಗೆ ಅದನ್ನು ಮಣ್ಣು ಕೊಟ್ಟು BT ರಸ್ತೆನ ಕಿತ್ತಿ ಹೋಗಿದ್ದಾರೆ. ನಾವು ಹೊಸ್ದಾಗೇನು BT ರಸ್ತೆ ಕೇಳ್ತಾ ಇಲ್ಲ. ಮುಂಗಾರು ಪೂರ್ವ ಸುರಿದ ಭಾರೀ ಮಳೆಗೆ ಹೊಲದ ಬದುವು ಕಿತ್ತು ಹೋಗಿ ರಸ್ತೆಗೆ ಬೊಂಗ ಬಿದ್ದು ತುಂಗಭದ್ರಾ ಜಲಾಶಯದ LLC ಕಾಲುವೆಯ ತಡೆಗೋಡೆ ಕೊಚ್ಚಿ ಹೋಗಿತ್ತು. ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡಿದ್ದ ರಿಪಬ್ಲಿಕ್ ಕನ್ನಡದ ವರದಿಗೆ ಎಚ್ಚೆತ್ತು ಸದ್ಯ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ತುಂಬ ಅವಘಡಗಳು ಆಗ್ತಾನೆ ಇದ್ದಾವೆ ಇಲ್ಲಿ. ಆ ಕಾರಣಕ್ಕಾಗಿ ಒಂದು ಒಳ್ಳೆ ಸೇಫ್ಟಿ ಗಾರ್ಡ್ ಅಲ್ಲಿದ್ದು ಇಲ್ಲಿಗೆ ಮಾಡಿಕೊಟ್ಟು ನಮ್ಮ ಮಲ್ಪಂಗುಡಿಲಿದ್ದು ಇಲ್ಲಿವರೆಗೆ ಇದು ಒಂದು ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಆಗ್ರಹ ಸರ್. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆಯ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್. ಸದ್ಯ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಆದರೆ ನಮಗೆ ಶಾಶ್ವತ ಪರಿಹಾರ ಬೇಕು. ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಿಂದ ಕೊಪ್ಪಳದ ಹುಲುಗಿ ದೇವಸ್ಥಾನಕ್ಕೆ ಹೋಗುವ ಈ ಮಾರ್ಗಕ್ಕೆ ಎಲ್ಲಾ ಸಮಯದಲ್ಲೂ ಓಡಾಡುವಂತಹ ರಸ್ತೆ ಬೇಕು ಅಂತ ಒತ್ತಾಯಿಸಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.
ರಾಜ್ಯದಲ್ಲಿ ಮುಂಗಾರು ಪೂರ್ವ ಸುರಿದ ಭಾರಿ ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಮಳೆಗೆ ಆ ಊರಿನ ಕಾಲುವೆಯ ಮಣ್ಣಿನ ತಡೆಗೋಡೆ ಕೊಚ್ಕೊಂಡು ಹೋಗಿತ್ತು. ಆದರೆ ಈಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕಾಲುವೆಗೆ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ. ಹೀಗೆ ಕೊಚ್ಚಿ ಹೋಗಿದ್ದ ಕಾಲುವೆಗೆ ತಡೆಗೋಡೆ ನಿರ್ಮಾಣ. ತಾತ್ಕಾಲಿಕ ಪರಿಹಾರಕ್ಕೆ ರೈತರು ಸಂತಸ. ಶಾಶ್ವತ ತಡೆಗೋಡೆ ನಿರ್ಮಾಣ ಮಾಡಿ ರೈತರ ನೆರವಿಗೆ ಬನ್ನಿ ಅಂತ ಆಗ್ರಹ ಮಾಡ್ತಿರೋ ರೈತರು. ಈ ದೃಶ್ಯಗಳು ಕಂಡು ಬಂದಿದ್ದು ನಾಗೇನಹಳ್ಳಿ ಬಳಿಯ ಕಾಲುವೆಯ ಬಳಿ. ಹೌದು, ವಿಜಯನಗರದ ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿ ಬಳಿ ಹರಿಯುತ್ತಿರೋ ತುಂಗಭದ್ರಾ ಜಲಾಶಯದ LLC ಕಾಲುವೆಗೆ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಸರ್, ಇದು ತಾತ್ಕಾಲಿಕ ತಡೆಗೋಡೆ ಇದು ಒಂದೇ ಮಳೆಗೆ ಕೊಚ್ಕೊಂಡು ಹೋಗೋದು ಸರ್. ಯಾಕಂದರೆ ಯಾವುದೇ ವರ್ಷದ ಡ್ಯಾಮ್ ಕಟ್ಟಿದಾಗ ಕೆನಾಲ್ ಆದಾಗಂತ ದಂಡೆ ಕಿತ್ಕೊಂಡು ಹೋಗೈತೆ ಅಂದರೆ ಟ್ಯಾಕ್ಟ್ರಲ್ಲಿಂದ ತಂದು ಹಾಕಿದ್ದು ಮಣ್ಣು ಅದು ಒಂದು ಮಳೆಗೂ ನಿಲ್ಲಲ್ಲ ಸರ್. ಇದಕ್ಕೆ ನಮಗೆ ನಮ್ಮದು ಆಗ್ರಹ ಏನಂದರೆ ಇದು ಸರ್ವ ಋತು ರಸ್ತೆ ಆಗಬೇಕು ಅನ್ನೋದೇ ಅದು. ಯಾಕಂದರೆ ಮೊದಲು BT ರಸ್ತೆ ಇತ್ತು. ಇದನ್ನು RNS ಕಂಪ್ನಿಯವರಿಗೆ ಅದನ್ನು ಮಣ್ಣು ಕೊಟ್ಟು BT ರಸ್ತೆನ ಕಿತ್ತಿ ಹೋಗಿದ್ದಾರೆ. ನಾವು ಹೊಸ್ದಾಗೇನು BT ರಸ್ತೆ ಕೇಳ್ತಾ ಇಲ್ಲ. ಮುಂಗಾರು ಪೂರ್ವ ಸುರಿದ ಭಾರೀ ಮಳೆಗೆ ಹೊಲದ ಬದುವು ಕಿತ್ತು ಹೋಗಿ ರಸ್ತೆಗೆ ಬೊಂಗ ಬಿದ್ದು ತುಂಗಭದ್ರಾ ಜಲಾಶಯದ LLC ಕಾಲುವೆಯ ತಡೆಗೋಡೆ ಕೊಚ್ಚಿ ಹೋಗಿತ್ತು. ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡಿದ್ದ ರಿಪಬ್ಲಿಕ್ ಕನ್ನಡದ ವರದಿಗೆ ಎಚ್ಚೆತ್ತು ಸದ್ಯ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ತುಂಬ ಅವಘಡಗಳು ಆಗ್ತಾನೆ ಇದ್ದಾವೆ ಇಲ್ಲಿ. ಆ ಕಾರಣಕ್ಕಾಗಿ ಒಂದು ಒಳ್ಳೆ ಸೇಫ್ಟಿ ಗಾರ್ಡ್ ಅಲ್ಲಿದ್ದು ಇಲ್ಲಿಗೆ ಮಾಡಿಕೊಟ್ಟು ನಮ್ಮ ಮಲ್ಪಂಗುಡಿಲಿದ್ದು ಇಲ್ಲಿವರೆಗೆ ಇದು ಒಂದು ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕನ್ನೋದೇ ನಮ್ಮ ಆಗ್ರಹ ಸರ್. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆಯ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್. ಸದ್ಯ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಆದರೆ ನಮಗೆ ಶಾಶ್ವತ ಪರಿಹಾರ ಬೇಕು. ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಿಂದ ಕೊಪ್ಪಳದ ಹುಲುಗಿ ದೇವಸ್ಥಾನಕ್ಕೆ ಹೋಗುವ ಈ ಮಾರ್ಗಕ್ಕೆ ಎಲ್ಲಾ ಸಮಯದಲ್ಲೂ ಓಡಾಡುವಂತಹ ರಸ್ತೆ ಬೇಕು ಅಂತ ಒತ್ತಾಯಿಸಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಸುರಿದ ಭಾರಿ ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು. ಮಳೆಗೆ ಆ ಊರಿನ ಕಾಲುವೆಯ ಮಣ್ಣಿನ ತಡೆಗೋಡೆ ಕೊಚ್ಕೊಂಡು ಹೋಗಿತ್ತು. ಆದರೆ ಈಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕಾಲುವೆಗೆ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ. ಹೀಗೆ ಕೊಚ್ಚಿ ಹೋಗಿದ್ದ ಕಾಲುವೆಗೆ ತಡೆಗೋಡೆ ನಿರ್ಮಾಣ. ತಾತ್ಕಾಲಿಕ ಪರಿಹಾರಕ್ಕೆ ರೈತರು ಸಂತಸ. ಶಾಶ್ವತ ತಡೆಗೋಡೆ ನಿರ್ಮಾಣ ಮಾಡಿ ರೈತರ ನೆರವಿಗೆ ಬನ್ನಿ ಅಂತ ಆಗ್ರಹ ಮಾಡ್ತಿರೋ ರೈತರು. ಈ ದೃಶ್ಯಗಳು ಕಂಡು ಬಂದಿದ್ದು ನಾಗೇನಹಳ್ಳಿ ಬಳಿಯ ಕಾಲುವೆಯ ಬಳಿ. ಹೌದು, ವಿಜಯನಗರದ ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿ ಬಳಿ ಹರಿಯುತ್ತಿರೋ ತುಂಗಭದ್ರಾ ಜಲಾಶಯದ LLC ಕಾಲುವೆಗೆ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಸರ್, ಇದು ತಾತ್ಕಾಲಿಕ ತಡೆಗೋಡೆ ಇದು ಒಂದೇ ಮಳೆಗೆ